ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಕಳ್ಳತನ ಕಾಮನ್. ಸಿಟಿಯಲ್ಲಿ ದರೋಡೆ ಪ್ರಕರಣಗಳು ಹೆಚ್ಚಾಗ್ತಲೇ ಇವೆ. ಅಂಗಡಿ, ಜ್ಯುವೆಲರಿ ಶಾಪ್, ಮಾಲ್ಗಳಲ್ಲಿ ಕಳ್ಳತನ ಆಗೋದು ಸಾಮಾನ್ಯ. ಆದ್ರೆ ಈಗ ಸುದ್ದಿ ವಾಹಿನಿಯಲ್ಲೇ ಕಳ್ಳತನ ನಡೆದಿದೆ. ಸ್ಟುಡಿಯೋಗೆ ನುಗ್ಗಿದ್ದ ಕದೀಮ ತನ್ನ ಕೈ ಚಳಕ ತೋರಿದ್ದಾನೆ. ಸಿಸಿಟಿವಿ ದೃಶ್ಯ ಆಧರಿಸಿ ಈಗಾಗಲೇ ದೂರು ದಾಖಲಾಗಿದ್ದು ಪೊಲೀಸರು ಆರೋಪಿಗಾಗಿ ಬಲೆ ಬೀಸಿದ್ದಾರೆ. ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ನೋಡಿದ್ರಲ್ಲ, ಅದೀಗೆ ಈತ ಕೈಯಲ್ಲಿ ಬ್ಯಾಗ್ ಹಿಡಿದು ನಾರ್ಮಲ್ ಆಗಿ ಎಂಟ್ರಿ ಕೊಡ್ತಾನೆ. ಇವನನ್ನ ನೋಡಿದ್ರೆ ಯಾರಿಗೂ ಸಹ ಡೌಟ್ ಬರೋದೇ ಇಲ್ಲ. ಮುಖಕ್ಕೆ ಕನಿಷ್ಠ ಪಕ್ಷ ಒಂದು ಮಾಸ್ಕ್ ಕೂಡ ಹಾಕಿಲ್ಲ. ಹಾಡು ಹಗಲು ಅನ್ನೋ ಕಿಂಚಿತ್ತು ಭಯವೂ ಸಹ ಇಲ್ಲ. ಸುದ್ದಿವಾಹಿನಿಯ ಕಚೇರಿಯಲ್ಲಿ ಕೈ ಚಳಕ ತೋರಿದ್ದಾನೆ ಈ ಖತರ್ನಾಕ್ ಕದೀಮ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಬೆಲೆ ಬಾಳುವ ವಸ್ತುಗಳನ್ನ ಕದ್ದು ಪರಾರಿಯಾಗಿದ್ದಾನೆ ಈ ಐನಾತಿ. ಸ್ಪೀಡ್ ನ್ಯೂಸ್ ಕನ್ನಡ ವಾಹಿನಿಯಲ್ಲಿ ಕಳ್ಳತನ. $1 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ವಸ್ತು ಕದ್ದು ಎಸ್ಕೇಪ್. ಹೌದು, ಆರ್ಆರ್ ನಗರದ ನಂಬರ್ 642 3ನೇ ಮಹಡಿ SRS ಡಿವೈನ್ ಡೈಸಿ ಪಬ್ ಹತ್ತಿರ ಮೇನ್ ರೋಡ್ನಲ್ಲೇ ಇದೆ ಸ್ಪೀಡ್ ನ್ಯೂಸ್ ಆಫೀಸ್. ಇದೇ ಕನ್ನಡ ಸುದ್ದಿವಾಹಿನಿಯಲ್ಲಿ ದಿನಾಂಕ 6/9/2025 ಕಚೇರಿ ಸಿಬ್ಬಂದಿ ಕೆಲಸ ಮುಗಿಸಿ ಸುಮಾರು 12 ಗಂಟೆಗೆ ಮನೆಗೆ ತೆರಳಿದ್ರು. ಮನೆಗೆ ಹೋಗುವ ಮುನ್ನ ರಿಪೋರ್ಟರ್ ನಾಗರಾಜ್ ಕೆಲ ವಸ್ತುಗಳನ್ನ ಸ್ಟುಡಿಯೋದಲ್ಲಿ ಇಟ್ಟು ಹೋಗಿದ್ರು. ಇಂಟೀರಿಯರ್ ಮತ್ತು ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಿರೋದ್ರಿಂದ ಸ್ಟುಡಿಯೋಗೆ ಬೀಗ ಹಾಕದೆ ಹಾಗೆ ಮನೆಗೆ ತೆರಳಿದ್ರು. ಇನ್ನು ಮರುದಿನ ಅಂದ್ರೆ 7ನೇ ತಾರೀಕು ಬೆಳಗ್ಗೆ ಸುಮಾರು 9 ಗಂಟೆಗೆ ಸ್ಟುಡಿಯೋ ಇನ್ಚಾರ್ಜ್ ಮಹೇಶ್ ಅವರು ಬಂದು ನೋಡಿದಾಗ ಕಳ್ಳತನ ನಡೆದಿರೋದು ಬೆಳಕಿಗೆ ಬಂದಿದೆ. ನಾನೊಬ್ಬ ಕಳ್ಳನು, ನಾನೊಬ್ಬ ಸುಳ್ಳನು. ಸ್ಟುಡಿಯೋದಲ್ಲಿ ಇಟ್ಟಿದ್ದಂತಹ ಸುಮಾರು 1,23,000 ಮೌಲ್ಯದ ಕಾಪರ್ ವೈರನ್ನ ಕದ್ದು ಕದೀಮ ಪರಾರಿಯಾಗಿದ್ದಾನೆ. ಕೂಡಲೇ ಮಹೇಶ್ ಮ್ಯಾನೇಜ್ಮೆಂಟ್ಗೆ ವಿಷಯ ತಿಳಿಸಿದ್ದಾರೆ. ಇಲ್ಲಿ ಕೆಲಸ ಮಾಡುವಂತಹ ಹುಡುಗರನ್ನ ವಿಚಾರಣೆ ಮಾಡಿದಾಗ ಯಾರೋ ಬಂದು ವೈರನ್ನ ತೆಗೆದುಕೊಂಡು ಹೋದ್ರು. ನಾವು ನಿಮ್ಮ ಸುದ್ದಿ ವಾಹಿನಿ ಸಿಬ್ಬಂದಿ ಇರ್ಬೋದು ಅಂತ ಅಂದ್ಕೊಂಡಿದ್ವಿ ಅಂತ ಹೇಳಿದ್ದಾರೆ. ಕದೀಮ ಸ್ಟುಡಿಯೋದಲ್ಲಿದ್ದ ವಸ್ತುಗಳನ್ನ ರಾಜಾರೋಷವಾಗಿ ಕದ್ದಿದ್ದಾನೆ. ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಕೂಡ. ಸುಮಾರು 6:30ಕ್ಕೆ ಒಳಗೆ ಎಂಟ್ರಿ ಕೊಟ್ಟಿದ್ದು ಬ್ಲೂ ಕಲರ್ ಬ್ಯಾಗ್ ಮತ್ತು ಬಿಳಿ ಬಣ್ಣದ ಚೀಲದಲ್ಲಿ ಕಾಪರ್ ವೈರನ್ನ ತುಂಬಿಸಿಕೊಂಡು 3ನೇ ಫ್ಲೋರ್ನಲ್ಲಿರುವ ಲಿಫ್ಟ್ಗೆ ಬಂದಿದ್ದಾನೆ. ಆದರೆ ಲಿಫ್ಟ್ ಓಪನ್ ಆಗದ ಕಾರಣ ಬ್ಯಾಗ್ ಚೀಲವನ್ನ ಹೊತ್ತು ಮೆಟ್ಟಿಲನ್ನ ಇಳಿದು ಪರಾರಿಯಾಗಿದ್ದಾನೆ. ಕೂಡಲೇ ರಿಪೋರ್ಟರ್ ನಾಗರಾಜ್ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ. ಏನೇ ಹೇಳಿ ವೀಕ್ಷಕರೇ, ಕಳ್ಳತನ ಎಂಬುದು ಸರ್ವೇ ಸಾಮಾನ್ಯವಾಗಿದ್ದು ಸುದ್ದಿ ವಾಹಿನಿಗಳನ್ನು ಕಳ್ಳರು ಕಳ್ಳತನ ಮಾಡೋದು ವಿಪರ್ಯಾಸವಾಗಿದೆ. ಒಟ್ನಲ್ಲಿ ಸ್ಪೀಡ್ ನ್ಯೂಸ್ ಸುದ್ದಿ ವಾಹಿನಿಗೆ ಬಂದು ಕಳ್ಳತನ ಮಾಡಿದ್ದಾರೆ. ಸಿಸಿಟಿವಿ ದೃಶ್ಯ ಆಧರಿಸಿ ಕಳ್ಳನ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ದೂರು ದಾಖಲಿಸಿಕೊಂಡ ಪೊಲೀಸರು ಆರೋಪಿಗಾಗಿ ಬಲೆ ಬೀಸಿದ್ದಾರೆ. ಆದಷ್ಟು ಬೇಗ ಆರೋಪಿಯನ್ನು ಬಂಧಿಸಬೇಕು ಎಂಬುದು ನಮ್ಮ ಆಶಯವಾಗಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ನ್ಯೂಸ್. ಮತ್ತಷ್ಟು ಸ್ಪೆಷಲ್ ನ್ಯೂಸ್ಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.